ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕಲ್ಲಿದ್ದಲು ಖರೀದಿಯಲ್ಲಾಗಿರುವಂತಹ ಅವ್ಯವಹಾರದ ತನಿಖಾ ವರದಿ ಏನಾಯಿತು, ಅದರ ಡೀಟೇಲ್ಸ್ ಎಲ್ಲಿದೆ? ಒಟ್ಟಾರೆ ಕಲ್ಲಿದ್ದಲು ಖರೀದಿಯಲ್ಲಾಗಿರುವಂತಹ ಅವ್ಯವಹಾರದ ತನಿಖಾ ವರದಿ ಏನಾಯಿತು ಅನ್ನೋದನ್ನ ನೋಡೋದಾದ್ರೆ, ನಿವೃತ್ತ ನ್ಯಾಯಮೂರ್ತಿ ಮೋಹನ್ ಕುಮಾರ್ ನೇತೃತ್ವದ ತನಿಖಾ ಆಯೋಗದ ವರದಿ ಏನಿದೆ ಅದು ಎಲ್ಲಿಗೆ ಬಂತು ಅನ್ನುವಂತಹ ಪ್ರಶ್ನೆ ಇರುವಂತದ್ದು. ವರದಿ ಸಲ್ಲಿಕೆಯಾಗಿ 5 ವರ್ಷಗಳಾದರೂ ಕೂಡ ಧೂಳು ತಿಂತಾ ಇದೆ ಆಯೋಗದ ವರದಿ. ತನಿಖಾ ವರದಿಯನ್ನ ಸದನದಲ್ಲಿಯೂ ರಾಜ್ಯ ಸರ್ಕಾರ ಮಂಡಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಹ. ಇಂಧನ ಕಚೇರಿಯಲ್ಲಿಯೇ ಆ ತನಿಖಾ ಆಯೋಗದ ವರದಿ ಕೊಳಿತಾ ಇದೆ ಇವತ್ತಿಗೂ ಕೂಡ. ವರದಿ ಸಲ್ಲಿಕೆಯಾಗಿ ಬರೋಬ್ಬರಿ 5 ವರ್ಷಗಳಾಗಿವೆ. 2002ರಿಂದ 2009ರ ಅವಧಿಯಲ್ಲಿ ನಡೆದಿರುವಂತಹ ಕಲ್ಲಿದ್ದಲು ಖರೀದಿ ಅವ್ಯವಹಾರದ ಬಗ್ಗೆ ತನಿಖಾ ವರದಿಯಾಗಿತ್ತು. ಇಂಧನ ಇಲಾಖೆ ಕಾರ್ಯದರ್ಶಿಯೇ ವರದಿ ವಿಳಂಬಕ್ಕೆ ಕಾರಣನಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ವರದಿ ಆಧರಿಸಿ ರಚನೆಯಾಗಿತ್ತು ಎಸಿಎಸ್ ನೇತೃತ್ವದ ಸಮಿತಿ. ವರದಿ ಆಧಾರದ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಅಂತ ಸಮಿತಿ ನಿರ್ಧರಿಸಬೇಕಿತ್ತು. 4 ಸಿಎಂ ಬದಲಾದರೂ ಕೂಡ ತನಿಖಾ ವರದಿ ಮಾತ್ರ ಈಗ ಅದರ ಬಗ್ಗೆ ಯಾವುದೇ ಚಕಾರವನ್ನ ಎತ್ತೋರಿಲ್ಲ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ಪೀಕರ್ ಆಗಿದ್ದಾಗ ಈ ಸಮಿತಿ ರಚನೆಯಾಗಿತ್ತು. ಈ ಮಧ್ಯೆ ಬಿಎಸ್ವೈ, ಸದಾನಂದ ಗೌಡ್ರು, ಶೆಟ್ಟರ್ ಮತ್ತು ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಸಿಎಂಗಳು ಬದಲಾಗಿದ್ದಾರೆ ನಿಜ. 4 ಸಿಎಂ ಬದಲಾದರೂ ಕೂಡ ಕಲ್ಲಿದ್ದಲು ಅವ್ಯವಹಾರ ವರದಿಗೆ ಇಂದಿಗೂ ಮುಕ್ತಿ ಸಿಕ್ಕಿಲ್ಲ. ಈಗ ಸಮಿತಿ ರಚಿಸಿದ್ದ ಜಗದೀಶ್ ಶೆಟ್ಟರ್ ಅವರೇ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ. ತಾವೇ ರಚಿಸಿದ್ದ ಸಮಿತಿಯನ್ನ ಜಗದೀಶ್ ಶೆಟ್ಟರ್ ಮರೆತು ಹೋದ್ರ ಅನ್ನುವಂತಹ ಪ್ರಶ್ನೆ ಎದ್ದೇಳ್ತಾ ಇದೆ. ಒಟ್ಟಾರೆ ಈ ಕಲ್ಲಿದ್ದಲು ಖರೀದಿಯಲ್ಲಿ ಎಲ್ಲೆಲ್ಲಿ ಅಕ್ರಮ ನಡೆದಿತ್ತು ಅನ್ನೋದನ್ನ ನೋಡೋದಾದ್ರೆ, 2002ರಿಂದ 2009ರ ನಡುವೆ 115 ಲಕ್ಷ ಮೆಟ್ರಿಕ್ ಟನ್ಗೂ ಹೆಚ್ಚು ಕಲ್ಲಿದ್ದಲು ಖರೀದಿಯಾಗಿತ್ತು. ಈ ಕಲ್ಲಿದ್ದಲು ಖರೀದಿಗೆ ಟೆಂಡರ್ ಕರೆದದ್ದು ಕಾಂಗ್ರೆಸ್ ಸರ್ಕಾರ. ಆರ್ಟಿಪಿಎಸ್ ಮತ್ತು ಬಿಟಿಪಿಎಸ್ಗಳಿಗೆ ವಿದ್ಯುತ್ ಉತ್ಪಾದನೆಗಾಗಿ ಈ ಕಲ್ಲಿದ್ದಲು ಖರೀದಿಯಾಗಿತ್ತು. ರಾಯಚೂರು ಶಾಖೋತ್ಪನ್ನ ಕೇಂದ್ರದಲ್ಲಿ ಭಾರೀ ಅವ್ಯವಹಾರದ ಆರೋಪವಾಗಿತ್ತು. ಮಹಾನದಿ ಕೋಲ್ ಫೀಲ್ಡ್ ಜೊತೆಗಿನ ವ್ಯವಹಾರದಲ್ಲಿ ಅವ್ಯವಹಾರದ ಶಂಕೆ ವ್ಯಕ್ತವಾಗಿತ್ತು. ಒಡಿಶಾ ಸರ್ಕಾರದ ಸ್ವಾಮ್ಯದ ಮಹಾನದಿ ಕೋಲ್ ಫೀಲ್ಡ್ ಕಂಪನಿಯದು. ಅದರೊಂದಿಗಿನ ವ್ಯವಹಾರದಲ್ಲಿ ಅವ್ಯವಹಾರದ ಶಂಕೆ ವ್ಯಕ್ತವಾಗಿತ್ತು. ಕಳಪೆ ಗುಣಮಟ್ಟದ ಕಲ್ಲಿದ್ದಲು ಪೂರೈಕೆಯಾಗಿದ್ರೂ ಪೂರ್ತಿ ಹಣ ಮಾತ್ರ ಪಾವತಿಯಾಗಿತ್ತು. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಹೆಚ್ಚುವರಿಯಾಗಿ 424 ಕೋಟಿ ರೂಪಾಯಿಯನ್ನ ಪಾವತಿಸಿತ್ತು. ಕಳಪೆ ಕಲ್ಲಿದ್ದಲಿಗೆ ಉತ್ತಮ ಗುಣಮಟ್ಟದ ಕಲ್ಲಿದ್ದಲಿನ ದರವನ್ನೇ ಸರ್ಕಾರ ಕೊಟ್ಟಿತ್ತು. ಮಹಾನದಿ ಕೋಲ್ ಫೀಲ್ಡ್ ಜೊತೆಗಿನ ಈ ವ್ಯವಹಾರವೇನಿದೆ ಅದರಲ್ಲಿ ಅವ್ಯವಹಾರವಾಗಿದೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿದ್ದಂಥದ್ದು. ಒಡಿಶಾ ಸರ್ಕಾರದ ಸ್ವಾಮ್ಯದ ಮಹಾನದಿ ಕೋಲ್ ಫೀಲ್ಡ್ ಕಂಪನಿಯದು. 4 ಸಿಎಂ ಬದಲಾದರೂ ಕೂಡ ಅದರ ತನಿಖಾ ವರದಿಗೆ ಇಂದಿಗೂ ಮುಕ್ತಿ ಸಿಕ್ಕಿಲ್ಲ. ಕಳಪೆ ಗುಣಮಟ್ಟದ ಕಲ್ಲಿದ್ದಲು ಪೂರೈಕೆಯಾಗಿದ್ರೂ ಕೂಡ ಪೂರ್ತಿ ಹಣವನ್ನ ಸರ್ಕಾರ ಪಾವತಿಸಿತ್ತು. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಹೆಚ್ಚುವರಿಯಾಗಿ 424 ಕೋಟಿ ರೂಪಾಯಿಯನ್ನ ಪಾವತಿಸಿತ್ತು. ಕಳಪೆ ಕಲ್ಲಿದ್ದಲಿಗೆ ಉತ್ತಮ ಗುಣಮಟ್ಟದ ಕಲ್ಲಿದ್ದಲಿನ ದರವನ್ನೇ ಸರ್ಕಾರ ಅಂದು ಕೊಟ್ಟಿತ್ತು. ವರದಿ ವಿಳಂಬಕ್ಕೆ ಇಂಧನ ಇಲಾಖೆಯ ಕಾರ್ಯದರ್ಶಿ ಕಾರಣನಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ವರದಿ ಆಧರಿಸಿ ರಚನೆಯಾಗಿತ್ತು ಎಸಿಎಸ್ ನೇತೃತ್ವದ ಸಮಿತಿ. ವರದಿ ಸಲ್ಲಿಕೆಯಾಗಿ 5 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಆ ಆಯೋಗದ ವರದಿ ಧೂಳು ತಿಂತಾ ಇದೆ. ತನಿಖಾ ವರದಿಯನ್ನ ಸದನದಲ್ಲಿ ಕೂಡ ರಾಜ್ಯ ಸರ್ಕಾರ ಮಂಡಿಸಿಲ್ಲ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಬಗ್ಗೆ ಹೆಚ್ಚುವರಿಯಾಗಿ 424 ಕೋಟಿ ರೂಪಾಯಿಯನ್ನಿಡಿತ್ತು. ಕಳಪೆ ಕಲ್ಲಿದ್ದಲಿಗೆ ಅತಿ ಹೆಚ್ಚು ಹಣವನ್ನ, ಉತ್ತಮ ಗುಣಮಟ್ಟದ ಕಲ್ಲಿದ್ದಲಿನ ಹಣವನ್ನೇ ಸರ್ಕಾರ ಕೊಟ್ಟಿತ್ತು.